ಶಂಕರಪ್ಪ ಆ ಉತ್ಸಪ್ ಗೌಡಲ್ಲ ಹೊಂಟಿರೋದು ಹೌದೇನ ಗೌಡ್ರ ಅವರು ಏ ಗುಡಪ್ಪ ಗುಡಪ್ಪ ಏ ಗುಡಪ್ಪ ಏನೋ ಮಲ್ಲಪ್ಪಣ್ಣ ನೀನು ಎಷ್ಟು ದಿನ ಆತು ನಿನ್ನ ಜೋಡಿ ಮಾತಾಡಿ ಒಟ್ಟ ನಮ್ಮ ಮನೆ ಕಡೆ ಬರೋದ ಬಿಟ್ಟು ಬಿಡಪ್ಪ ಈ ನಡವನಿ ಈಗ ಖಾಲಿ ಒಂದು ಇರೋದಿಲ್ಲಪ್ಪ ನಾನು ಗೌಡಪ್ಪ ಹೊಲ ಕಡೆ ಒಂದು ಇಟ್ಟು ಹೋಗಿರ್ತೇನೆ ಮತ್ತೆ ಹೊಲ ಮಾಡ್ಸಾಕತ್ತೇನು ಆಡಿಟ್ಟೇನೆ ಒಂದು ಅವನ ಚಂದ್ರಪ್ಪನ ಇಟ್ಬಿಟ್ಟೇನೆ ಕಾಯಮ್ಮ ಅವನ ನೋಡ್ಕೊತಾನೆ ಮತ್ತು ಅವಾಗ ಹೊಂಟು ಹೋಗಿ ನೋಡ್ಕೊಂಡು ಬರ್ತಿರ್ತೇನೆ ಅಲ್ಲೇ ಹೊಲದ ಕಡೆ ಹೋದಾಗ ಇವ್ ಶಂಕರಪ್ಪ ಈರಪ್ಪರ ಸಿಕ್ಕಿರ್ತಾರೆ ಅಲ್ಲೇ ಅವ್ರ ಜೋಡಿ ಮಾತಾಡ್ಕೊಂಡು ಒಟ್ಟು ಗೌಡ್ರ ಅಂಗಡಿ ಕಡೆ ಹೋಗಿ ಚಾ ಕುಡಿದು ಮನೆಗೆ ಬರೋಟತ್ತಿ ಕತ್ಲಾಗೇ ಬಿಡ್ತೈತಿ ನಿಮ್ಮ ಕಡೆ ಹೊಲದ ಕಡೆ ಬರೋಕ್ಕಾಗವಲ್ದು ನಿನ್ನ ಮನೆ ಕಡೆಗೂ ಬರೋಕ್ಕಾಗವಲ್ದು ಅಲ್ಲ ನಾ ಬರಲಿಲ್ಲ ಅಂದ್ರೆ ಏನಾಗ್ತವ ನೀನಾರ ಬರ್ಬೇಕಿಲ್ಲ ಅಯ್ಯ ಅಣ್ಣ ಏನು ಕೇಳತಿ ಬರೋಣ ಅಂದ್ರೆ ಕೆಲಸ ಅಂತೂ ಊಟ ನನ್ನ ಮ್ಯಾಗ ಬಿದ್ದು ಬಿಟ್ಟತಿ ಮನೆ ಕಡೆಗೂ ನಾನು ನೋಡ್ಕೋಬೇಕು ಅವಾಗೊಂದು ಅವಾಗ ಆರಾಮ್ ತಪ್ಪಾಕತ್ತೈತೋ ಅಣ್ಣ ಆಕಿ ನನ್ನ ಬಗ್ಗೆ ನಾ ಮಾನಸಿಕ ಮಾಡ್ಕೊಂಡು ಬಿಟ್ಟಾಳ ಠಾಸ್ಕಿ ಹಿಡ್ದಂಗೆ ಆಗಿಬಿಟ್ಟಾಳ ಆಕಿದು ಅಮ್ಮೂ ಬರ್ತಾಳ ಆಕಿನೇನು ಭಾಳ ಬರಾಬರಿ ನೋಡ್ಕೊಡೋದಿಲ್ಲ ಅಣ್ಣ ಆಟ ನೋಡ್ಕೊತಾಳ ಹೊಕ್ಕಾಳ ಇವ ಗಂಗೆ ಅಂತೂ ಹೊಲದ ಕಡೆ ನೋಡ್ಕೊತಾನೆ ಮತ್ತು ನಾವು ಒಂದು ಕಡೆ ಹೋದ್ರೆ ನಾ ಒಂದು ಕಡೆ ಹೊಲದ ಕಡೆ ಹೋಗ್ಬೇಕಾಕತಿ ಸೌಡ ಇಲ್ಲೋ ಅಣ್ಣ ನನಗಂತೂ ಅಯ್ಯಯ್ಯ ಅವ್ರಿಗೇನಾಗೈತಿ ಅದೇ ಅಣ್ಣ ಮತ್ತು ವಯಸ್ಸಾದ್ಮೇಲೆ ಯಾವ್ದಾರು ಒಂದು ಬಂದು ಜಡ್ ಸೇರ್ಕೊಳ್ಳೋವಲ್ಲ ಬಿ ಪಿ ಶುಗರ್ ಒಂದು ಬಂದೈತಿ ಬಿ ಪಿ ಶುಗರ್ಗೆ ಎಳ್ಳೆಕ್ ಸೇರಿ ಗುಳಿಗೆ ತೊಗೊಳಂಗಿಲ್ಲ ನಾ ಇದು ಕೊಡೋಣಂದ್ರೆ ನಾ ಮನೆಯಾಗಿರಂಗಿಲ್ಲ ಅದ್ರ ಕೊಟ್ಟಾಗ ಮೊಣಕಾಲು ನೋವು ಒಂದು ಅಂತಾಳೆ ಮತ್ತು ಹೊತ್ತಿಗೆ ಬಿಸಿ ಬಿಸಿಲು ಮಾಡ್ಕೊಡಕ್ಕೆ ಯಾರಿಲ್ಲ ಆಕಿ ದ್ಯಾಮೋ ಬರ್ತಾಳೆ ಬಿಡು ದ್ಯಾಮೋ ಅಡುಗೆ ಮುಂಜಾನೆ ಮಾಡಿಟ್ಟು ಆಕಿನ ಹೊಲದ ಕಡೆ ಬರ್ತಾಳೆ ಇಲ್ಲಾಂದ್ರೆ ಬೇರೆ ಕೆಲಸ ಇರ್ತಾವೆ ಆಕಿವು ಮತ್ತು ಒಗ್ಯಾಣ ಬೆಳಗೋ ಅವು ಎಲ್ಲ ಮಾಡ್ಬೇಕು ಮನೆ ಓಟು ದೇವನಂತ ಮನೆ ಪಾಪ ಅದು ಒಂದು ಹುಡುಗಿ ಓಟು ಒಂದ ಮಾಡ್ತೈತಿ ವರ್ಷದು ಅವು ಎಲ್ಲ ಇವ ಆಗಂಗೆ ಒಬ್ಬ ಹೊಲದ ಕಡೆ ನೋಡ್ಕೊತಾನೆ ಏನು ಬಿಡೋಣ ಎಲ್ಲಾನು ಜವಾಬ್ದಾರಿ ಒಂದು ಅಕ್ಕಿ ಮ್ಯಾಗೂ ಬಿದ್ದಂಗೆ ಆಗೈತಿ ಮನಿದು ನಂದೊಂದು ವಿಚಾರ ಮಾಡ್ತಾಳಂತ ಏನಪ್ಪ ಅಣ್ಣ ನನಗೆ ಹ್ಯಾಂಗೆ ಹೇಳಿಪ್ಪ ನಮ್ಮ ಮನೆ ಸಮಸ್ಯೆ ಅನ್ನೋದ ತಿಳಿ ಹೊಲ್ದಂಗೆ ಆಗಿತ್ತು ನನಗೆ ಆತು ಏನು ಬಾ ತಲೆ ಕೆಡಿಸ್ಕೊಬೇಡ ನಡಿ ಗೌಡ್ರ ಅಂಗಡಿ ಹೋಗೋಣ ನಡಿ ಚಾ ಕುಡ್ಕೊತ ಮಾತಾಡ ನಿನ್ನ ಸಮಸ್ಯೆ ಏನೈತೆ ಅಂತ ಅಲ್ಲೇ ಕೇಳ್ತೀನೋ ಏನ ಶಂಕರಪ್ಪ ಅಣ್ಣ ನಡ್ರಿ ಗೌಡ್ರ ಚಾ ಕುಡ್ಕೊತ ಮಾತಾಡ ನಡಿ ಅಲ್ಲ ನಾ ಹೊಲ ಕಡೆ ಹೊಂಟಿದ್ದೆ ಅಣ್ಣ ಅಲ್ಲ ಇನ್ನೊಂದ್ಸಲ ಬರ್ತಿದ್ನಿ ಓ ನಡಿ ಹೋಗಡಪ್ಪ ನಡಿ ಸಾಯ ಮಟನೂ ಉದ್ಯೋಗ ಇರ್ತಾವೆ ಬದುಕಿರ್ತಾವೆ ಬಾಳೆ ಇರ್ತೈತಿ ನಡಿ ಜೀವನದ ಬಗ್ಗೆನೂ ವಿಚಾರ ಮಾಡೋದಿರ್ತೈತಿ ನಡಿ ನಾನು ನಿನ್ನ ಹತ್ರ ಬಂದು ಒಂದಿಟ್ಟು ಮಾತಾಡ್ಬೇಕಂತಿದ್ದೆ ಆದ್ರೆ ಎಳ್ಳಕ್ಕೆ ಸರಿ ನೀ ಸಿಕ್ಕಿದ್ದಿಲ್ಲ ಅಟ್ಟ ನಾನು ಒಟ್ಟು ಹೊಲದ ವಿಚಾರ ಆಗಿಬಿಟ್ಟೆ ನಿನ್ನ ವಿಚಾರ ತೆಗ್ಯಾಕ ಹೋಗಿದ್ದಿಲ್ಲ ನಾನು ನಡಿ ಈಗ ಒಟ್ಟು ಮಾತಾಡ್ತೀನಿ ನಡಿ ಇರ್ಲಿ ಇನ್ನೊಂದು ದಿನ ಹೋಗ್ಬಂತು ಒಂದು ದಿನಕ್ಕೆ ಏನು ಹಾಳಾಗಲ್ಲ ಹಾಳಾದ್ರೂ ಏನಾಗಲ್ಲ ದೇವ್ರು ರಘು ಹಿಡ್ಕೊಟ್ಟು ಕೊಟ್ಟು ಮರ್ತಾನೆ ನಿನಗೆ ನಡಿ ಬಾರ ಶಂಕರಪ್ಪ ನಿಂಗಿ ಏನಿಂಗಿ ವಾವ್ ಪಡ್ಸಲಾಗದನ ಬರ್ರಿ ನೀ ಇಲ್ಲಿ ಕೂತಿಯನ ಏನ್ ಹೇಳ್ರಿ ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ ಆತ್ ಹೋಗ್ಬರ್ರಿ ನಾವು ಮಕ್ಕಳನ್ನ ಹಿಡಿದ್ರೆ ವಯಸ್ಸಾದ್ಮೇಲೆ ದುಡ್ಕೊಂಡು ತಿನ್ನೋ ತಪ್ಪಲಿಲ್ಲ ನಮಗೆ ಹೋಗ್ಬರ್ರಿ ಹಂಗೆ ಯಾಕಂತೀನಿ ನಿಂಗೆ ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿ ನಾವು ಬೇಡ್ಕೊಡ ಬಂದಿದ್ದಿಷ್ಟು ಆತು ನಾ ಬರ್ತೀನಿ ಮತ್ತೆ ಶೋಭಾ ಏನಾರ ಫೋನ್ ಹಚ್ಚಿದ್ಲ ನಿಮಗೆ ನನಗೇನು ಹಚ್ಚಿಲ್ಲ ಮತ್ತೆ ಇದು ಪರೀಕ್ಷೆ ನಡೆದಾವಂತೀಗ ಸುರೇಖನ ಕೇಳಿದೆ ನನಗನ್ಸದ ಮಟ್ಟಿಗೆ ಆಕಿ ಪರೀಕ್ಷೆ ಮುಗಿದ ಮ್ಯಾಗ ಫೋನ್ ಹಚ್ಚಿ ಏನಾರ ಬರ್ತಾಳೋ ಏನೋ ಏನು ಅಲ್ಲೇ ನೌಕರಿ ತಗೊಂಡಿರ್ತಾಳೋ ಗೊತ್ತಿಲ್ಲ ಅವಳಿಗೆ ಇಚ್ಛೆ ಬಂದಂಗೆ ಮಾಡಲಿ ನಿಂಗೆ ನಾವೇನು ಕೇಳೋದು ಬೇಡ ಆಕೆ ಇಲ್ಲಿ ನಾವೇನಾರ ಅಂದ್ರೆ ನಾನು ನಿಮ್ಮ ಕುಟಾಗಿರೋ ಸಮಸ್ಯೆನು ಅಂತೇಳಿ ಈಗ ಹೇಗೆ ಜಗಳ ಮಾಡ್ಕೊಂಡು ಹಾಸ್ಟೆಲ್ಗೆ ಹೋಗ್ಯಾಳ ಈಗ ಏನಾರು ಒಂದು ಮತ್ತೆ ನಾವು ಭಾಳ ದೀರ್ಘಕ್ಕೆ ಹಚ್ಚಿ ಕೇಳಕ್ಕೆ ಹೋದ್ವಿ ಅಂದ್ರೆ ಮತ್ತೆ ಆಕೆ ಹೊಳ್ಳಿ ಈ ಮನೆಗೆ ಬರೋದಿಲ್ಲ ಆಕೆ ಯಾಕೆ ಹೊಲ್ದಾಕಿಲ್ಲ ಕಣ್ಣು ಮುಂದಿರ್ತಾಳು ಭಾಳ ತಲೆ ಕೆಡ್ಸೊಳಕ್ಕೆ ಹೋಗ್ಬೇಡ ಬಂದಂಗೆ ನೋಡ್ಕೊಂಡು ಹೋಗೋಣ ಬರ್ತೀನಿ ನಾ ಸುರೇಖಾ 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 ಸೂರಿ ಶೋಭಿ ವಾ ಬಾರ್ಲಿ ಅಯ್ಯೋ ಶೋಭಿ ಏನ್ಲೇ ಇದು ಸರ್ಪ್ರೈಸ್ ಅಲ್ಲ ಅವತ್ತು ಹಾಸ್ಟೆಲ್ಗೆ ಹೋಗೋ ಮುಂದೆ ನಿನ್ನ ಮಾರಿ ನೋಡಿದ್ನ ಹೊಳ್ಳಿ ನಿನ್ನ ಮಾರಿ ನೋಡಿಲ್ಲ ಎಂದರ ಒಂದಿನ ನೆನಪು ಬಂದಾಗ ಫೋನ್ ಹಚ್ತಿದ್ದಿ ಇಲ್ಲ ಹಚ್ಚತ್ತಿದ್ದಿಲ್ಲ ನಾ ಹಚ್ಚಿದಂತೂ ಹೊಟ್ಟೆ ಫೋನ್ ಹತ್ತದ್ದಿಲ್ಲ ಯಾಕ ಏನಾಗಿತ್ತು ನಿನಗೆ ಬಾ ಬಾ ಒಳಗೆ ಬಾ ಬಾಗ್ಲ ನಿಂತ ಯಾಕರೆ ಆಗತ್ತಿ ಒಳಗೆ ಬರ್ಬೇಕಿಲ್ಲ ಸೀದಾ ಇಲ್ಲ ಸುಮ್ಮನೆ ಫೋನ್ಯಾಗ ಮಾತಾಡ್ಕೊಂಡು ಕೂತ್ರೆ ಮೈಂಡ್ ಡೈವರ್ಟ್ ಆಗಿಗಿತ್ತಲ್ಲ ಅಂತ ಯಾರಿಗೂ ಫೋನ್ ಹಚ್ಚಿಲ್ಲ ಇನ್ನು ನಿನಗಾರ ಯಾವಾಗಾರ ಒಂದೊಂದು ದಿನ ಹಚ್ತಿದ್ದೆ ಅವಾಗ ಅಪ್ಪಗಂತೂ ಒಂದು ಸಲಿಗೂ ನಾ ಫೋನ ಹಚ್ಚಿಲ್ಲ ಖರೆ ಹೇಳ್ಬೇಕಂದ್ರೆ ಅವರ ಒಂದೆರಡು ಸಲ ಹಚ್ಚಿದ್ರು ನಾನೇನು ಭಾಳ ಮಾತಾಡೋಕೆ ಹೋಗಿದ್ದಿಲ್ಲ ಏನು ಅನ್ಕೊಂಡಾರ ಏನೋ ಗೊತ್ತಿಲ್ಲ ಮೊನ್ನೆ ಎಲ್ಲ ಎಕ್ಸಾಮ್ ಮುಗಿದು ನಾನು ಅದಕ್ಕೆ ಇವತ್ತು ಬಂದೆ ಅವ್ವ ಅಪ್ಪ ಆರಾಮದಾರಿಲ್ಲ ನಮ್ಮವ್ವ ಅಪ್ಪನ ನಿಮ್ಮವ್ವ ಅಪ್ಪನ ನಿಮ್ಮ ಮನೆಯಾಗಿರೋರು ನಮ್ಮ ಮನೆಯಾಗಿರೋರು ನಮ್ಮ ಮನೆಯಾಗಿರೋರು ಅಂತ ಆರಾಮದಾರ ಆದ್ರೆ ನೀವು ಅವ್ವ ಅಪ್ಪನ ಗೋಳ ನೋಡಂಗಿಲ್ಲ ಶೋಭಿ ಹಂಗದು ಗೊತ್ತಿದ್ದಿದ್ದೆ ಬಿಡು ಹಾಂ ನಾನು ಮನೆಗೆ ಹೋದ್ಮ್ಯಾಗ ಇನ್ನು ಹೊಳ್ಳಿ ಬರೋಕ್ಕಾಗತ್ತೆ ಇಲ್ಲ ನನಗೆ ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದಿದ್ದ ತಕ್ಷಣ ಅದಕ್ಕೆ ಬಂದೆ ಆತ್ ತಗೋ ಮನೆಗೆ ಹೋಗೋಣ ಬಾ
ನಾನು ಯಾಕೆ ಬಾರ್ಲಿ ಎಷ್ಟು ದಿನ ಆತು ನಿನ್ನ ಜೋಡಿ ಮಾತಾಡೇ ಇಲ್ಲ. ನನಗೂ ಮನ್ಯಾಗ ಹೋಗ್ಬೇಕಿಗೆ ಬಾಸರಕ್ಕಿತಿ. ಬಾ, ಕರೆ ಹೇಳ್ಬೇಕಂದ್ರೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಲೆ. ನೀ ಅವತ್ತು ನನಗೆ ಅಲ್ಲಿ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಆ ಪರೀಕ್ಷೆ ಬರೀತಿರ್ಲಿಲ್ಲ. ಬಾ ಹೋಗೋಣ ಬಾ. ಅದನ್ನೆಲ್ಲ ಮನ್ಯಾಗ ಭಾಳ ಐತಿ. ನಿನ್ನ ಕುಟ ಮಾತಾಡೋದು ಏನೇನಾಯ್ತು ಕಾಲೇಜ್ನಾಗ ಅಂತ ಹೇಳ್ತೀನಿ ಬಾ. ಆತು ನಡಿ ಬರ್ತೀನಿ. ಆದ್ರೆ ಒಂದು 10 ನಿಮಿಷ ಇರ್ತೇನೆ. ಮನ್ಯಾಗ ಅಪ್ಪಾಜಿ ಒಬ್ಬನ ಅದಾನ. ಅವ್ವ ಪೇಟ್ಯಾಗ ಹೋಗ್ಯಾಳ. ಹಂಗೆ ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗಿನೂ ಊರಿಗೆ ಹೋಗ್ಯಾರ. ಯಾರು ಇಲ್ಲ ಮನ್ಯಾಗ. ಅದಕ್ಕೆ ಆತವ 10 ನಿಮಿಷ ಇರುವಂತಿ. ಬಾ ಮನೆಗೆ ಹೋಗು ನೀವು. ಆಂಟಿ ಆಂಟಿ ರೀ. ಹಾಂ ಸುರೇಖ ಬಾರ ಬಾ ಕುಂದ್ರ. ಬಾ ಕುಂದ್ರದಂಗಿರ್ಲಿ. ಯಾರು ಬಂದಾರ ನೋಡ್ರಿ. ಯಾರು? ಶೋಭಿ ಯವ್ವ ಆರಾಮದಿಯಾ? ಆರಾಮದೇವಿ ನೋಡು. ಏನಾ ನೀನು ಅವತ್ತು ನಮ್ಮ ಮ್ಯಾಲೆ ಸೆಟ್ಕೊಂಡು ಹಾಸ್ಟೆಲ್ಗೆ ಹೋಗಿದ್ದ. ಅಲ್ಲ ಒಂದು ಫೋನ್ ಇಲ್ಲ, ಏನಿಲ್ಲ. ಎಲ್ಲಿ ಹ್ಯಾಂಗದಿ ತಿಂದು ಉಂಡು ಏನು ಸುದ್ದಿಲ್ಲಲ್ಲ ತಂಗಿ. ನಮ್ಮ ಮ್ಯಾಲೆ ಹಂಗೆ ಸೆಟ್ಕೊಂಡು ಹೋಗಿ ಅಲ್ಲ ನೀವು ಒಂದಿನ ನಮ್ಮನ್ನು ಮಾತಾಡಿಸ್ಬೇಕು, ನಮ್ಮನ್ನು ನೋಡ್ಬೇಕು ಅನ್ನಿಸ್ತಿಲ್ಲ ನಿನಗೆ? ನಾನು ಇದನ್ನ ಕೇಳಿದೆ ನೋಡ್ರಿ ಆಂಟಿಯರ್. ಒಟ್ಟ ಫೋನ್ ಹಚ್ತಿದ್ದಿಲ್ಲ. ಇವತ್ತು ಪರೀಕ್ಷೆ ಮುಗಿದ್ವಂತ ಹಂಗೆ ದಿಢೀರನ್ನ ಬಂದಬಿಟ್ಟ. ಈಗ ಬಂದೆ ನೀನು ಹೊಳ್ಳ ಆರಾಮಾಗಿ. ಏನು ಭಾಳ ದಿನ ಹೋಗಿ ನಾನಾರ 1 ವರ್ಷ ನಡು ಸೂಟಿದಾಗ ಬರ್ಬೇಕಂತ ಅನ್ಕೊಂಡೆ. ಇನ್ನು ಊರಿಗೆ ಅಲ್ಲಿಗೆ ಇಲ್ಲಿಗೆ ಅಡ್ಡಾಡಕತ್ರ ಮತ್ತು ಓದೋದ್ರ ಕಡೆ ಲಕ್ಷ ಕಮ್ಮಿ ಆಗಬಾರ್ದು ಅಂತೇಳಿ ಒಂದೇ ಸಲ ಪರೀಕ್ಷೆ ಮುಗಿಸ್ಕೊಂಡ ಹೋಗೋಣ ಅಂತೇಳಿ ಇದ್ದೇವ. ಬೇಸರ ಮಾಡ್ಕೋಬೇಡ. ಅಪ್ಪಾಜಿ ಅಲ್ಲಿ ಕಾಣವಲ್ನಲ್ಲ. ಅಯ್ಯೋ ಅಪ್ಪಾಜಿ ಮುಂಜಾನೆ ನಿನ್ನ ಸುದ್ದಿನ ಕೇಳಿ ಹೋದ್ರು. ಏನು ಫೋನ್ ಹಚ್ಚಿಗಿಚ್ಚಿದ್ಲನು ಶೋಭಾ ಅಂತ. ಇಲ್ಲಪ್ಪ ನನಗೇನು ಹಚ್ಚಿಲ್ಲ. ಮತ್ತು ನಿನಗೇನಾರು ಹಚ್ಚಿದ್ಲನು ಅಂತ ಕೇಳಿದೆ. ಇಲ್ಲ ಅಂದ್ಲು. ನಾನು ಇಕ್ಕಟ್ಟ ಸುರೇಖರ ಮನೆ ಕಡೆ ಹೋಗಿ ಹಚ್ಚಿದ್ಲು ನಮ್ಮ ಫೋನ್ ಅಂತ ಕೇಳೋಣ ಅಂತಿದ್ದೆ ನೋಡಿ. ಅಟ್ಟೊತ್ತಿಗೆ ನೀನ ಬಂದಾಬಿಟ್ಟು ಚಲೋ ಆತು ಬಿಡ ತಂಗಿ. ನಿನ್ನ ನೋಡಿ ನನಗೆ ಕರೆಯವ ಭಾಳ ಖುಷಿ ಆಯ್ತು. ಅಯ್ಯೋ ನನ್ನ ತಲೆನ ಬಂದು ಮಗಳು ನಿಂದ್ರಿಸಿ ಮಾತಾಡ್ತೇನೆ. ಸುರೇಖ ಕುಂದ್ರ ತಂಗಿ ಕುಂದ್ರ. ಚಾ ಮಾಡ್ಕೊಂಡು ಬರ್ತೀನಿ ಇಬ್ಬರಿಗೂ ಒಂದಿಟ್ಟು. ಇವ ಮೊದಲು ಒಂದಿಟ್ಟು ಚಾ ಚಲೋತ್ನಾಗ ಮಾಡ್ಬಿಡು. ನನಗಂತೂ ಅಲ್ಲಿ ಹಾಸ್ಟೆಲ್ನಾಗಿನ ಚಾ ಕುಡಿದು ವೈಕ್ ಕನಿಸ್ಬಿಟ್ಟೈತಿ. ಕಮ್ಮಗೆ ಚಾ ಮಾಡ್ಕೊಂಡು ಬಾ. ಚಾ ಕುಡಿದು ಈ ಕಡೆ ಜಳಕ ಮಾಡ್ತೀನಿ. ಇವ ಮತ್ತು ಹೀರೆಕಾಯ್ದು ಬಜ್ಜಿ ಮಾಡಿದೆ ಇವತ್ತು. ಅಟ್ಟ ಹೋದಲ್ ತಂಗಿ ಮಾಡ್ಕೊಡ್ತೇನೆ. ಇಂಥವ್ರು ಚಾ ಮಾಡ್ಕೊಂಡು ಬಾ. ಸರಿ ಬಾರ್ಲಿ ಕುಂದ್ರಿ. ಅಂದಂಗೆ 1 ವರ್ಷ ಕೋಚಿಂಗ್ ಮುಗಿಸ್ಕೊಂಡು ಒಂದು ಎಕ್ಸಾಮ್ ಬರೆದು ಬಂದಿದ್ದು ಆತು. ಮತ್ತು ನೆಕ್ಸ್ಟ್ ಪ್ಲ್ಯಾನಿಂಗ್ ಏನೀಗ? ಮುಂದೇನು ಅಂದ್ರೆ ರಿಸಲ್ಟಿಗೆ ವೇಟ್ ಮಾಡತ್ತೀನಿ. ರಿಸಲ್ಟ್ ಬಂತು ಅಂದ್ರೆ ಒಂದು ಇಂಟ್ರ್ವ್ಯೂ ಇರ್ತೈತೆ. ಇಂಟ್ರ್ವ್ಯೂ ಅಟೆಂಡ್ ಮಾಡಿದ್ಮ್ಯಾಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕಳಿಸ್ತಾರಂತ. ಇಂಟ್ರ್ವ್ಯೂಲ್ಲಿ ಪಾಸ್ ಆದಮೇಲೆ ನೋಡೋಣ ಏನು ಆಕೈತೆ. ಕೇಳಾಕತ್ತಿರೋದು ನೀನು ಕೆಲಸ ತೊಗೊಳೋದ್ರ ಬಗ್ಗೆ, ಪರೀಕ್ಷೆ ಬರೆದಿರೋದ್ರ ಬಗ್ಗೆ ಅಲ್ಲ. ನಂಗೆ ಗೊತ್ತವಾ ನೀ ಶಾಣೆಕಿದಿ. 1 ವರ್ಷ ಈಗ ಹಗಲು ರಾತ್ರಿ ಕಣ್ಣಿಗೆ ನಿದ್ದಿಲ್ದಂಗೆ ಓದಿರ್ತಿ. ಪರೀಕ್ಷೆನೂ ಚಲೋ ಬರೆದಿರ್ತಿ. ಪರೀಕ್ಷೆದಾಗ ಪಾಸೂ ಹಾಕಿ, ಆಮೇಲೆ ಇಂಟ್ರ್ವ್ಯೂವಲ್ಲೂ ಪಾಸ್ ಹಾಕಿ, ನಿನಗೆ ನೌಕರಿನೂ ಬರ್ತೈತಿ. ನಾ ಇಲ್ಲ ಅನ್ನಂಗಿಲ್ಲ. ಆ ನೌಕರಿ ಬಗ್ಗೆ ಅಲ್ಲ ನಾ ಕೇಳ್ತಿರೋದು, ನಿನ್ನ ಜೀವನದ ಬಗ್ಗೆ. ಏನಾಗೈತೆ ನನ್ನ ಜೀವನಕ್ಕೆ? ಆರಾಮಾಗೇ ಇದ್ದೀನಲ್ಲ. ಕೆಲಸ ಬಂದಮೇಲೆ ಇನ್ನೂ ಆರಾಮಾಗಿರ್ತೀನಿ. ನಂದೇನಾರ ಇಂಟ್ರ್ವ್ಯೂವಲ್ಲಿ ಪಾಸ್ ಆದೆ ಅನ್ಕೋ, ಇಡೀ ಡಿಸ್ಟಿಕ್ಗೆ ನನ್ನ ಕೈಯಾಗಿರ್ತೈತಿ. ಇದ್ರಿಗಿನ ಇನ್ನೇನು ಬೇಕು ಇಂಥ ದೊಡ್ಡ ಅಧಿಕಾರ ಸಿಗಬೇಕಾದ್ರೆ? ಅದ್ರ ಬಗ್ಗೆ ಬಿಟ್ಟು ಇನ್ಯಾವ್ದ್ರ ಬಗ್ಗೆ ನಾ ಯಾಕೆ ವಿಚಾರ ಮಾಡಲಿ? ಅದಲ್ಲೇ ಶೋಭಿ, ನಿನ್ನ ಮದುವೆ ಸೂರಿ ಖರೆ ಹೇಳನ್ಲಿ. ನನಗೆ ಈ ಮದುವೆ ಮಕ್ಕಳ ಮೇಲೆ ಆಸಕ್ತಿನ ಹೋಗ್ಬಿಟ್ಟೈತಿ. ಯಾವಾಗ ಅವನು ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದ್ನೋ, ಯಾವಾಗ ನಾನು ನನ್ನ ಗಂಡಗೆ ಮೋಸ ಮಾಡಿ ಬಂದನೋ, ನನಗೆ ಈ ಸಂಬಂಧದ ಮೇಲೆ ನಂಬಿಕೆನ ಹೋಗ್ಬಿಟ್ಟೈತಿ. ಹಂಗಂದ್ರೆ ಹ್ಯಾಂಗ್ಲಿ ಅಲ್ಲ, ನೀನು ಮನಸ್ಸು ಮಾಡಿದ್ರೆ ನಿನ್ನ ಜೀವನ ನೀ ಸರಿ ಮಾಡ್ಕೋಬೋದು. ನೀನಾರ ಒಟ್ಟು ತಿಳಿಸಿ ಹೇಳುವ. ನಾವು ಅದನ್ನು ಹೇಳಿದ್ದಕ್ಕೆ ಮನೆ ಬಿಟ್ಟು ಹೋದ್ಲು. ಏನು ಮಾಡ್ತಿ? ನಮ್ಮ ಮಕ್ಕಳು ನಮ್ಮ ಮಾತನಾಗ ಇಲ್ಲ ತಂಗಿ. ನೀನು ಮಾತಾರ ಕೇಳ್ತಾಳ ನೋಡು. ಹೇಳು ತೋರ್ಸ ತಗೋ ತಂಗಿ. ಯಾರು ಏನಾರು ಹೇಳಿದ್ರೆ ಒಟ್ಟು ವಿಚಾರ ಮಾಡು. ಮಾತು ಬಗ್ಗೆ ಅಸಡ್ಡೆ ಮಾಡಬೇಡ. ನೀನಾರ ಒಟ್ಟು ತಿಳಿಸಿ ಹೇಳೋ ತಂಗಿ ಆಕೆಗೆ. ನೀವು ಮಾತಾಡ್ತೀರ್ರಿ, ನಾ ಒಟ್ಟು ಜಳಕಕ್ಕೆ ನೀರು ಕಾಸ್ತೀನಿ. ಕೇಳಿಸ್ಕೊಂಡೇನ ನಿಮ್ಮ ಮೂವಾರ್ದೇನು ಟೆನ್ಷನ್ ಐತೆ ಅಂತ? ನಾನು ಅದನ್ನೇ ಹೇಳ್ತೇನೆ ಲೇ ಶೋಭಿ. ಜೀವನದ ಬಗ್ಗೆನೂ ವಿಚಾರ ಮಾಡಲಿ. ನನಗೆ ಬರ್ತೈತಿ ನೀನು ನೌಕರಿ ತೊಗೊಳೋ ತಾಕತ್ತೈತಿ ನಿನಗಂತ. ಅದಕ್ಕೆ ಜೀವನದ ಬಗ್ಗೆನೂ ಚಂದ ವಿಚಾರ ಮಾಡಿ ಒಂದು ಚಲೋ ನಿರ್ಧಾರಕ್ಕೆ ಬಾಲ. ಈಗ ನನ್ನನ್ನು ಏನು ಮಾಡಂತೀನಿ? ಏನು ಮಾಡಂತಿ ಅಂತಂದರೆ, ನನ್ನನ್ನು ಕೇಳೋದಾದ್ರೆ ನನ್ನ ಸಜೆಷನ್ ನೀನು ಕೇಳ್ತೀನಿ ಅನ್ನೋದಾದ್ರೆ ಹೇಳ್ತೀನಿ. ಅಲ್ಲ, ಅದನ್ನು ನೀವು ಮಾಡಲೇಬೇಕು ಅಂತೇನಿಲ್ಲ. ಜಸ್ಟ್ ನನ್ನ ಅಡ್ವೈಸ್ ಅಷ್ಟೆ. ಹೇಳಿ. ಅದು ಮತ್ತು ನಿನಗೆ ಲವ್ವರ್ ಅಂತೂ ಮೋಸ ಮಾಡೋನು ಸಿಕ್ಕ. ಅವನಂತೂ ನೀ ಗಂಡನ ಮನೆಯಿಂದ ಆಸ್ತಿ ತರ್ತಿ ಅಂಥೇಳಿ ನಿನ್ನ ಮ್ಯಾಗ ಮನಸ್ಸು ಇಟ್ಕೊಂಡು ಕುಂತಿದ್ದ. ನೀನು ಆಸ್ತಿ ತೊಗೊಂಡು ಬರ್ತಿ ಅನ್ನೋ ಆಸೆಗೆ ನಿನ್ನ ಜೀವನಾನ ಸತ್ಯನಾಶ ಮಾಡ್ದ. ಅದಕ್ಕೆ ಹೊಳ್ಳಿ ಅವನಂತೂ ಹುಡ್ಕೊಂಡು ಹೋಗು ಅಂತ ನಾ ಹೇಳ್ತಿಲ್ಲ.
ಆದ್ರೆ ಏನೂ ನಿನ್ನ ಬಗ್ಗೆ ಬಯಸ ನೀ ಎಷ್ಟ ತಪ್ಪು ಮಾಡಿದ್ರು ತಡ್ಕೊಂಡು ನೀ ಇಷ್ಟು ಬಡವಳು ಅಂತದ್ದು ಗೊತ್ತಿದ್ರು ನಿನ್ನ ಮದುವೆ ಮಾಡ್ಕೊಂಡಿದ್ರಲ್ಲ ಗೌಡ್ರು ನಿನ್ನ ಗಂಡ. ಹೊಳ್ಳಿ ಅವ್ರ ಹತ್ರ ಮಾತಾಡಿ ನೀ ಅವ್ರ ಜೊತೆಗೆ ಬಾಳಿದ್ರೆ ಹೆಂಗಾಕತಿ ಸೂರಿ? ಹೆಂಗಾಕತಿ ಅಂದ್ರೆ ಚಲೋ ಆಕತಿ.